ನಾನು ನಿಮ್ಗೆ ಮೋದಿನ ತೋರಿಸ್ತೀನಿ ಆಯ್ತಾ. ಒಂದು ಫೋಟೋಗೆ ಹಿಂದೆ ಹಿಂದೆ ಹೋಗ್ತಿರೋದು. ಏನಿದು ಒಂದಾದ್ರೂ ನಾನು ಹಾಕ್ಲೇಬೇಕು ಒಳ್ಕೋಟಿಗೆ. ಕರ್ನಾಟಕಗಿಂತ ಸ್ವಲ್ಪ ಕೇರಳ ಎಲಿಫೆಂಟ್ ಸ್ವಲ್ಪ ಡೇಂಜರ್. ಯಾಕೆ ಮಕ್ಳನ್ನ ಒಂದ್ ಕಡೆ ಪೇರೆಂಟ್ಸ್ ಒಂದ್ ಕಡೆ ಇಟ್ಟಿರೋದು? ಅವ್ರನ್ನ ಸ್ಕೂಲಿಗೆ ಕಳ್ಸಿದಾರಂತೆ. ರ್ಯಾಂಪ್ ವಾಕ್ ಮಾಡೋ ತರ ಇದೆ ಅಲ್ವಾ? The highlighting of the day was kayaking and mango falls. ಸೊ ನಾವು ನೆಕ್ಸ್ಟ್ ಬಂದಿರೋ ಪ್ಲೇಸ್ ಯಾವುದು ಅಂದ್ರೆ ನನ್ನ ಫೇವ್ರೇಟ್ ಏನು ಅಂದ್ರೆ ನನಗೆ ಎಲಿಫೆಂಟ್ಸ್ ಅಂದ್ರೆ ತುಂಬಾ ಫೇವ್ರೇಟ್. ಅದಕ್ಕೆ ಅಂತಾನೆ ಇವಾಗ ಕಾವೇರಿ ಎಲಿಫೆಂಟ್ ಪಾರ್ಕ್ ಬಂದಿದ್ದೀವಿ. ಸೊ ನಾನು ಈಗ ಜಸ್ಟ್ ನಾನೇ ಪಾಸ್ ಆಯ್ತು ನೋಡಿ, ಫುಲ್ ಹ್ಯಾಪಿ ಆಗಿದ್ದೀನಿ. ಒಳಗಡೆ ಹೋದ್ರೆ ಇನ್ನೂ ಎಷ್ಟು ಖುಷಿ ಆಗಿರ್ತದ ನೀವೇ ನೋಡಿ ಬನ್ನಿ. ಎಲಿಫೆಂಟ್ ರೈಡ್ ಇದೆಯಂತೆ, ಗೊತ್ತಿಲ್ಲ, ನೋಡೋಣ. 500 rupees to sit on the elephant. ಬೇಕಾ? ಬೇಡ ಬೇಡ ಅಲ್ಲ, ನಮ್ದು ಬಜೆಟ್ ಟ್ರಿಪ್. ತುಂಬಾ ಕಾಸ್ಟ್ಲಿ ಆಗ್ಬಿಡುತ್ತೆ. ಟಚ್ ಮಾಡಕ್ ಬಿಡ್ತಾರಾ? ಟಚ್ ಮಾಡಕ್ ಅಲ್ಲೋಡು ಎಷ್ಟು. ಅಯ್ಯೋ ಎಲಿಫೆಂಟ್ 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 ಹೌದಾ? ಸಕ್ಕ ಚೆನ್ನಾಗಿದೆ. ಭಯ ಆಗುತ್ತೆ. ಜೊತೆ ವಾಕಿಂಗ್ ಹೋಗ್ತಾ ಇದೀನಿ. ಮೀಟರ್ ಬೇಕು, ಮೀಟರ್ ಮೀಟರ್. ಸ್ವಲ್ಪ ಹಿಂದೆ ಬಾಲಲ್ಲಿ ಹೊಡೆದ್ರೆ ನೀನು ಅಲ್ಲಿ ಆ ಕಡೆ ಹೋಗಿರ್ತೀಯ. ಒಂದು ಫೋಟೋಗೆ ಹಿಂದೆ ಹಿಂದೆ ಹೋಗ್ತಿರೋದು. ಅವ್ರು ಏನೋ ಹೇಳ್ತಾ ಇದಾರೆ, ಅದಕ್ಕೆ ಸ್ವಲ್ಪ ದೂರ ಇರೋಣ. ಇದು ಎಲಿಫೆಂಟ್ ರೈಡ್ಗೆ. ಇಬ್ಬರ ಹೆಸರೇನು? ಎಷ್ಟು ಚೆನ್ನಾಗಿದೆಲ್ಲ. ಟೈಟ್ ಆಗಿ ಕೂರ್ಬೇಕಿಲ್ಲ, ದುಮ್ ಅನ್ಸ್ಬಿಟ್ಟು ಹೋಗುತ್ತೆ. ಹೌದಾ? ಈಗ ಏನಾದ್ರೂ ಓಡಿಸ್ಕೊ ಬಂದ್ರೆ? ಇಲ್ಲ, ಚೈನ್ ಹಾಕಿದ್ದಾರೆ ಬಾ. ಅದು ಸ್ಟ್ರಿಕ್ಟ್, ಇಲ್ಲಿಂದಾನೇ ಹೇಳು. ಸೊ ನಾನ್ ನಿಮ್ಗೆ ಮೋದಿನ ತೋರಿಸ್ತೀನಿ ಆಯ್ತಾ. ನರೇಂದ್ರ ಮೋದಿ ಅಲ್ಲ. ಸೊ ಇಲ್ಲಿರೋ ಒಬ್ರು ಸ್ಟ್ರಿಕ್ಟ್ ಮೋದಿ ಇದಾರೆ, ಬನ್ನಿ ತೋರಿಸ್ತೀನಿ. ಸಾಕ್, ಇಲ್ಲಿಂದಾನೆ ತೋರ್ಸೇ. ಚೆನ್ನಾಗಿದೆಲ್ಲ ಇದು ನೋಡಕ್ಕೆ, ಎಷ್ಟು ಕ್ಯೂಟ್ ಇದೆ ಅಲ್ಲ ಮೋದಿ. ಬಟ್ ತುಂಬಾ ಸ್ಟ್ರಿಕ್ಟ್ ಕಾಣಿಸ್ತಿದೆ. ಒಂದ್ ಸ್ವಲ್ಪ ಸ್ಮೈಲ್ ಮಾಡಿದ್ರೆ ಅದು ಆಟಿಟ್ಯೂಡ್ ಇದೆ. ಆಕ್ಚುಲಿ ಅದ್ರ ಜೊತೆ ಫೋಟೋ ತಗೋಬೇಕು ಅಂತ ಇಷ್ಟ ಇತ್ತು, ಬಟ್ ಅದಕ್ಕೆ ಚೈನ್ ಎಲ್ಲ ಹಾಕ್ಬಿಟ್ಟಿದ್ದಾರೆ. ಸ್ವಲ್ಪ ನಾವು ತಗೊಂಡಿದ್ರು ಹೆಸರು ಗಂಗಾ ಅಂತ. ಗಂಗಾನಾ? ಅದು ಗಂಗಾ ಅಲ್ವಾ? ಗಂಗಾ. ಗಂಗಾ ಅಲ್ವಾ ಅದ ಹೆಸರು? ಹಾ, ಅದು ಗಂಗಾ, ಇದು ಮೋದಿ. Which snake is this? Which snake? Python. ಬಾಲ್ ಪೈಥಾನ್. ಇದ್ರಲ್ಲಿ ವಿಷ ಇರುತ್ತಾ? ಇಲ್ಲ, ಕಚ್ಚಲ್ಲ. ಒಂದೇ ಒಂದ್ ಇಟ್ಟಿದ್ದಾರೆ. ಯಪ್ಪ, ಇಲ್ಲಿನಾ? ರಾಟ್? ಮುಳ್ಳಂದಿ. ಮುಳ್ಳಂದಿ.
related to that family. Porcupine family related. ಭಯ ಸ್ವಲ್ಪ ಹತ್ರ ಹೋಗು. Actually, try this. ಇದನ್ನ ಟ್ರೈ ಮಾಡ್ತಾನೆ ಅಂತ ನಾನು ಸ್ವಲ್ಪ ದೂರದಲ್ಲೇ ಇರ್ತೀನಿ. ವಿಡಿಯೋನೇ ಮಾಡ್ತಾಳೆ. ನಾನು ಯಾರೇ ದೂರದಲ್ಲಿ ಇಟ್ಕೊಳ್ಳೋ. ಅದ್ ಮಲ್ಕೊಂಡೇ ಇರುತ್ತಾ? ಏನಿದು ಎಷ್ಟು ಸಾಫ್ಟ್ ಇದೆ. ಏನೋ ನಾನ್ ಲಿವಿಂಗ್ ಥಿಂಗ್ ಮುಟ್ತಾರ ತರ ಅನಿಸ್ತಿದೆ. ನಿಜ Smooth rubber. ಒಂದ್ ಚೂರು ಮೂವ್ಮೆಂಟ್ ಇಲ್ಲ ನೋಡಿದು. ಹಂಗೆ ಮಾಲ್ ಕೈತ. ಚೆನ್ನಾಗಿದೆ ನೋಡಿ ಹಾವಿನ ಮನುಷ್ಯ. ಚಿನ್ನಿ ದಂಡ. Who will finish their side? Yes. You have 2 sticks and you need to take like this only and put it in the other coat. ಓ Easy. ಏ ಗಂಗಾ ಬಂತು. ಸೊ ನೋಡೋಣ ಯಾರು ವಿನ್ ಆಗ್ತಾರೆ. ಈ ಕಡೆಯಿಂದ ನಾನು ಆ ಕಡೆ ಹಾಕ್ಬೇಕು. ನಾನ್ ಈ ಕಡೆ ಆ ಕಡೆ ಹಾಕ್ಬೇಕು. ಯಾರ್ ಕೋಟ್ ಎಂಟಿ ಆಗುತ್ತೋ ಅವ್ರ ವಿನ್ನರ್. ಕರೆಕ್ಟ್? ಓಹೋ, ಅಲ್ಲಿ ತನಕ ಆಡ್ತಾನೆ ಇರ್ಬೇಕು. ಅಟ್ಲೀಸ್ಟ್ ಒಂದ್ ಹಾಕು, ಆಮೇಲೆ ನೋಡೋಣ. ಓಕೆ, ಸ್ಟಾರ್ಟಾ? ಅಟ್ಲೀಸ್ಟ್ ಒಂದಾದ್ರೂ ನಾನು ಹಾಕ್ಲೇಬೇಕು ಅವ್ಳ ಕೋಟ್ಗೆ. That is wrong. 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 ಫೌಲ್. ಉಸ್ತುವಾರಿ ಕರೆಕ್ಟ್ ಆಗಿ ಮಾಡು. She don't know how much to put it. ಒಂದೇ ಜಾಗದಲ್ಲಿ ಒಂದು ಆಚೆ ಮಾಡಕ್ಕೆ. ಹಿಂಗೆ ತಾನೆ? ಹಿಂಗೆ ಹಾಕಿಲ್ವಾ? ಹಂಗೆ ಗೊತ್ತಿಲ್ಲ ಅದು. ಇನ್ನೇನ್ ಬನ್ನಿ. Come on, come on. Shit. ತರ ಇಲ್ಲ ಇದು. ಹೆಂಗೆ ಸಾಧ್ಯ ಇದು? ಅದು ಗ್ರಿಪ್ ಇರತ್ತೆ. ರಿಯಲಿ Finish the please go. ಫುಲ್ ಬೇಡ, ಒಂದು ಕ್ಲಾಸ್ ಮಾಡಕ್ಕೆ ಕಾಯ್ತಾ ಇದೀನಿ. ಬಟ್ ನಾನ್ ಮಾಡ್ದೆ ಆಗ್ಲೇ ಒಂದು ಎಸದ್ದೋ ಏನೋ ಕೈಯಲ್ಲಿ ಎಸೆದ್ ಬೇರೆ. ರೂಲ್ಸ್ ಬುಕ್ ಅಲ್ಲೇ ಬರ್ತಿರೋದು. ಎಲ್ಲಿನ ರೂಲ್ಸ್ ಬುಕ್ 2 hours later. ಇಟ್ಕೊಡ್ಬೇಕು ತಾನೆ ಫಸ್ಟ್. ಟ್ರೈ ಮಾಡಿ ಸಾಕಾಗಿ ಒಂದ್ ಆಗ್ತದೆ. ನಾನು ಅಲ್ಲಿ ಕಾಂಪಿಟೇಷನ್ ಮಾಡೋಣ. Another competition for you guys. ಹಾ, Come. Shabash beta. ಇನ್ನೊಂದು ಹಾಗೆ ಬಿಟ್ಟ ಅವನು. ನೀನೇ ಕೇಳು, ನಾನು ಹೇಳಂಗ್ ಕೇಳು. ಈಗ ಹೇಳ್ಕೊ ನೀನು. ಹೇಳ್ಕೊ ಹೇಳ್ಕೊ. ಇರು ಇರು ಇರು. ಹೇಳ್ಕೊ, ಕೆಳಗ್ ಬಿಡು. ಈ ಕಡೆ ಹೋಗೋಣ. ನೀನ್ ಹೇಳ್ಕೊ. ಹೇಳ್ಕೊ 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 ಹೇಳ್ಕೊ. ಫುಲ್ ಹೇಳ್ಕೊ ಹಂಗೆ. ಹೇಳ್ಕೊ. ನೀನ್ ಹೇಳ್ತೀಗ. ಆಯ್ತಾ? ಹೇಳ್ಕೊ ಹಂಗೆ. ಹೇಳ್ಕೊ ಹೇಳ್ಕೊ ಹೇಳ್ಕೊ. ಇರು ಇರು. ಸ್ಲೋ ಮಾಡಿ. ಆ ಕಡೆ ಹೇಳ್ಕೊ ನೀನು. ಈಗ ಏ ಇಲ್ಲ ಹಂಗೇನಿಲ್ಲ. ಕ್ಲಾಸ್ ಕೊಟ್ಟಿರೋದು. ಸೊ ಇದು ಕಾವೇರಿ ಎಲಿಫೆಂಟ್ ಪಾರ್ಕ್ ಒಳಗಡೆ ಇರೋದು. ಫುಲ್ ಗೇಮ್ಸ್ ಎಲ್ಲ ಇದೆ. ಇವಾಗ ನೋಡಿರ್ಬೋದು ನಾವು ಆಟ ಆಡಿದ್ವಿ ಗೇಮ್ಸ್. ಅಲ್ಲಿ ಇನ್ನೂ ಸ್ವಲ್ಪ ಎಲಿಫೆಂಟ್ಸ್ ಇದೆ. ಸೊ ಇವ್ರೇನ್ ಹೇಳ್ತಿದ್ದಾರೆ ಅಂದ್ರೆ ಹತ್ರಕ್ಕೂ ಹೋಗಿ ಟ್ರೈ ಮಾಡ್ಬೇಡಿ, ಯಾಕಂದ್ರೆ ಅದು ಗಾರ್ಡಿಯನ್ ಹತ್ರಕ್ಕೆ ಹೋಗಲ್ವಂತೆ. ಗಾರ್ಡಿಯನ್ ಅವ್ರ ಹತ್ರಕ್ಕೆ ಹೋಗಲ್ವಂತೆ, ಆನೆಗಳ ಹತ್ರಕ್ಕೆ, ಯಾಕಂದ್ರೆ ಅಷ್ಟು ಡೇಂಜರ್ ಅಂತೆ. ಸೊ ನೋಡೋಣ ಬನ್ನಿ ಆ ಎಲಿಫೆಂಟ್ಸ್ ಹೆಂಗಿದೆ ಅಂತ.
ಇಲ್ಲಿ ಒಂದು ಕ್ಯಾಮಲ್ ಇದೆ, ಮತ್ತೆ ಇಲ್ಲಿ ನೋಡ್ಬೋದು ಮತ್ತೆ ಇವುಗಳನ್ನ ಎಲಿಫೆಂಟ್ಸ್ ಇದೆ. ಪಳಗ್ಸೋದೇ ಹತ್ರ ಹೋಗ್ಬೇಡಿ ಅಂತ ಹೇಳಿದ್ದಾರೆ. ಇರ್ತವೆ ಯಾವಾಗ? ಮಧ್ಯದಲ್ಲಿರೋ ಟೈಮ್ಲಿ ಹ್ಮ್. ಒಂದ್ ಆನೆಗೆ 10 ಆನೆ ಬಲ ಬರುತ್ತೆ. So ಅದಕ್ಕೆ ಯಾರು ಹೋಗಲ್ಲ. ಅವ್ರಿಗೆ ಹೆಂಗ್ ಗೊತ್ತಾಗುತ್ತೆ ಈಗ ಬಂದಿದೆ ಅದಕ್ಕೆ ಅಂತ? ಗೊತ್ತಾಗುತ್ತೆ ಸ್ಮೆಲ್ಲು ಆನೆದು ಅದ್ರಲ್ಲೆಲ್ಲ ಗೊತ್ತಾಗುತ್ತೆ. ಮತ್ತೆ ಅವ್ರು But ನೋಡ್ಕೊಳಕ್ಕೆ ಇನ್ನೊಂದ್ ಹೋಗಲ್ವಾ ಏನಂದ್ರೆ ಅದನ್ನ? ನಮ್ಮ ಕರ್ನಾಟಕ ಆನೆಗಳಿಂದ ಆಗಿರೋ ಪ್ರಾಬ್ಲಮ್ ಕೇರಳದಿಂದ ಜಾಸ್ತಿ ಆಗಿದೆ. ಯಾಕಂದ್ರೆ ಕರ್ನಾಟಕ ನಮ್ಮವರಿಗೆಲ್ಲ ಆನೆಗಳು ಏನ್ ಬರ್ತಾವಲ್ಲ ಅವೆಲ್ಲ ತುಂಬಾ ಚೆನ್ನಾಗಿ ಪಳಗಿಸಿರ್ತಾರೆ. ಇನ್ನೊಂದು ಈಗ ಟು ಬಿ ಫ್ರಾಂಕ್ ಹೇಳ್ಬೇಕಂದ್ರೆ ಒನ್ ಆಫ್ ದ ಬೆಸ್ಟ್ ಮಾವುತ ಅಂದ್ರೆ ಕರ್ನಾಟಕ ಮಾವುತ. ಎಷ್ಟೇ ಮಠ ಇದ್ರು ಏನೇ ಇದ್ರು ಅದನ್ನ ಚೆನ್ನಾಗಿ ಹಂಗೆ ನೋಡ್ಕೊಂತಾರೆ, ಪಳಗಿಸ್ತಾರೆ, ಎಲ್ಲ ಮಾಡ್ತಾರೆ. ಇವತ್ತರೆಗೂ ಅದಕ್ಕೆ ಎಲ್ಲೂ ಏನೋ ಒಂದು ಪ್ರಾಬ್ಲಮ್ ಅನ್ನೋದು ಏನೂ ಆಗಲ್ಲ. ನೀ ಎಲಿಫೆಂಟ್ ರೈಡ್ಗೆ ಹೋಗ್ತಿದ್ಯಾ? ಅಬ್ಬಾ ಭಯ. ಇವಾಗ ನಾವು ಹೋಗ್ತಾ ಇದ್ವಿ ಬರ್ಡ್ಸ್ ಪಾರ್ಕ್ ಒಳಗೆ. ನೋಡೋಣ ಬರ್ಡ್ಸ್ ಯಾವ್ಯಾವ ತರ ಇದೆ ಅಂತ. ಎಷ್ಟು ಆಗಿದೆ. ಇಟ್ ಇಸ್ ಲೈಕ್ ಚಿಕ್ಕ ಮಕ್ಳು ನಾವು ಸ್ಕೂಲ್ಗೂ ಮುಂಚೆ ಎಲ್ಲ ಒಂದು ಝೂಗೆಲ್ಲ ಕರ್ಕೊಂಡು ಹೋಗ್ತಿರಲ್ಲ, ಆ ಫೀಲಿಂಗ್ ಕೊಡ್ತಿದ್ದೆ ಆಕ್ಚುಲಿ. ನನಗೂ ಆಕ್ಚುಲಿ ಆನೆ ಮೇಲೆ ಕೂರಕ್ಕೆ ಇಷ್ಟ. ಬಟ್ ಇವಾಗ ಅಲ್ಲಿ ಹೇಳಿದ್ರು ಅಂದ್ರೆ ಕರ್ನಾಟಕ ಆನೆಗಿಂತ ಸ್ವಲ್ಪ ಕೇರಳ ಎಲಿಫೆಂಟ್ ಸ್ವಲ್ಪ ಡೇಂಜರ್ ಅಲ್ಲ, ಹಾಗಾಗಿ ಸ್ವಲ್ಪ ಭಯ ಆಗ್ತಿದೆ. ಬಟ್ ಫೋಟೋ ತಗೊಳ್ಬೇಕು ಅನ್ಕೊಂಡಿದ್ದೆ, ಅದು ಸಿಕ್ತು. ಸೊ ಹ್ಯಾಪಿ. ಇವೆಲ್ಲ ಬರ್ಡ್ಸ್. ಇದನ್ನು ಬೂಟೆಡ್ ಬಂಟಮ್ ಆಸ್ಟ್ರಿಚ್ ಇದೆ. ಇಲ್ಲ ಇವಾಗ ಒಂದೊಂದೇ ಕಾಣಿಸೋದು. ಅಷ್ಟೇ ಒಂದ್ ರೆಪ್ಟೈಲ್ ನೋಡಿದ್ವಲ್ಲ, ಅದ್ರದ್ದು ಪೇರೆಂಟ್ಸ್ ಅಂತ ಇಲ್ಲಿರೋದು. ಬಟ್ ಯಾಕೆ ಮಕ್ಳನ್ನ ಒಂದ್ ಕಡೆ ಪೇರೆಂಟ್ಸ್ ಒಂದ್ ಕಡೆ ಇಟ್ಟಿರೋದು? ಅವ್ರನ್ನ ಸ್ಕೂಲಿಗೆ ಕಳ್ಸಿದಾರಂತೆ. ಅದಕ್ಕೆ ಸ್ಕೂಲ್ ಮುಗಿಸ್ಕೊಂಡ್ ಟ್ಯೂಷನ್ ಅಲ್ಲಿ ಬಿಟ್ಟಿದ್ದಾರೆ, ಇವ್ರು ಇಲ್ಲಿದ್ದಾರೆ. ಬಟ್ ನೋಡ ಅದು ಮಕ್ಳಿಂದಲೇ ಎಷ್ಟು ಬೇಜಾರಲ್ಲಿದೆ. ಇಟ್ಸ್ ಲೈಕ್ ರ್ಯಾಂಪ್ ವಾಕ್ ಮಾಡೋ ತರ ಇದೆ ಅಲ್ವಾ? ಕುರಿ ನೋಡ್ತಿರೋ ಅಲ್ಲಿ ನೋಡಿ, ಟಗರು ಬಂತು. ಟಗರು ಕಣೆ, ಕುರಿ ಅಲ್ಲ. ಇವಳೊಬ್ಳು ನಂಗೆ ರಾಂಗ್ ಇನ್ಫಾರ್ಮೇಶನ್ ಕೊಟ್ಟು. ಅಪ್ಪು ಮಾತಾಡ್ತಾ ಅಪ್ಪು ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ, ನಿನಗೆ ಮ್ಯಾಚ್ ಆಗ್ತದೆ ನೋಡು. ಓ ಅಪ್ಪು ಅಪ್ಪು ಫುಲ್ ಸ್ಟನ್ಸ್ ಮಾಡ್ತಿದೆ ಅಲ್ಲ? ಅಪ್ಪು ಅಪ್ಪು ಸೊ ಆಕ್ಚುಲಿ ಇಲ್ಲಿ ಜಾಸ್ತಿ ಇದೆ ಬರ್ಡ್ಸ್ ಮತ್ತೆ ಆನಿಮಲ್ಸ್ ಎಲ್ಲಾನು ತೋರ್ಸಕ್ ಹೋದ್ರೆ ವ್ಲಾಗ್ 1 hour ಮೇಲೆ ಹೋಗುತ್ತೆ. ಸೊ ಎಷ್ಟಾಗುತ್ತೋ ಅಷ್ಟು ನಾವು ಕವರ್ ಅಪ್ ಮಾಡ್ತಾ ಇದೀವಿ. ನೀವು ಹೊರಗಡೆ ಬಂದಾಗ ಎಲ್ಲಾನು ನೋಡ್ಬೋದು. ಅದು ಸ್ಪೆಷಲಿ ಕಿಡ್ಸ್ ನ ಕರ್ಕೊಂಡ್ ಬಂದ್ರೆ ದೇ ವಿಲ್ ಎಂಜಾಯ್ ಅಗೇನ್. ಹಾಯ್ ಹಲೋ. or any other dog. ಇಲ್ಲಿ ಎಲ್ಲ ಕಂಪ್ಲೀಟ್ ಆಯ್ತು, ಎಲ್ಲ ನೋಡಿದಾಯ್ತು, ಆನೆ ರೈಡ್ ಆಯ್ತು, ಎಲ್ಲ ಎಕ್ಸ್ಪೀರಿಯನ್ಸ್ ಆಯ್ತು. ಇವಾಗ ನೆಕ್ಸ್ಟ್ ನಾವ್ ಎಲ್ಲ ಹೋಗ್ತಾ ಇದೀವಿ ಅಂತ ಒಂದು ದೊಡ್ಡ ಸರ್ಪ್ರೈಸ್ ನಮಗೂ ಕೂಡ ಅಂಡ್ ನಿಮ್ಗೂ ಕೂಡ. ಹಂಗೆ ವ್ಲಾಗ್ ನ ಕಂಟಿನ್ಯೂ ಮಾಡ್ತಾ ಇದ್ವಿ, ಬನ್ನಿ ನೋಡೋಣ. ಅಂಡ್ ಲಿಖಿತ್, ಹೆಂಗಿತ್ತು ಎಕ್ಸ್ಪೀರಿಯನ್ಸ್? ಹೇಳ, ಏನೇನೋ ಹೇಳ್ತಿದ್ದ ಸ್ಟಾರ್ಟಿಂಗ್ ಅಲ್ಲಿ. ತುಂಬಾ ಚೆನ್ನಾಗಿತ್ತು. ಸ್ಟಾರ್ಟಿಂಗ್ ಅಲ್ಲ ಕುತ್ಕೊಂಡಾಗ ಏನೋ ಒಂಥರ ಅನ್ಸುತ್ತೆ, ಅಂದ್ರೆ ಎಲ್ಲಿ ಬಿದ್ದೋಗ್ಬಿಡ್ತೀವಿ ಅನ್ನೋ ಭಯ ಇರುತ್ತೆ. ಆಮೇಲೆ ಪರವಾಗಿಲ್ಲ, ಸ್ವಲ್ಪ ದೂರ ಹೋಗ್ತಾ ನಾರ್ಮಲ್ ಆಗಿ ಇತ್ತು. ಬಟ್ ಚೆನ್ನಾಗಿತ್ತು. ಫುಡ್ ಕೇಳ್ತೈತೆ, ಇವ್ರು ಬಾಯ್ ಬಾಯ್ ಅಂತವ್ರೆ. ಬಾಯ್ ಗಂಗಾ.
ಅಯ್ಯೋ ಗಂಗಾ ಸ್ಟ್ಯಾಚು ಹೋಗ್ಬಿಟ್ಟಿದೆ. ಗಂಗಾನ ನಾಗಬಲಿಯಾಗಿ ಬದ್ಲಾಗದ್ ಬೇಡ, ಹಿಂಗೆ ಕ್ಯೂಟ್ ಇದೆ, ಹಿಂಗೆ ಇರ್ಲಿ. ಹಿಂಗೆ ಇವ್ರು ಮಾಡ್ತಾ ಇದ್ರೆ ಗಂಗಾ ನಾಗವಲ್ಲಿಯಾಗಿ ಬದಲಾಯ್ತಾರೆ ನೋಡಿ ಈಗ. ನೆಕ್ಸ್ಟ್ ಎಷ್ಟು 15 ಮಿನಿಟ್ಸ್ ಐ ಥಿಂಕ್ ಅಲ್ವಾ? ಓಕೆ ಕಮ್. ಸೊ ಎಸ್, ನಾವು ಎಲ್ಲಿ ರೀಚ್ ಆಗಿದ್ದೀವಿ ಅಂದರೆ ಇವಾಗ ಕಾಯಕಿಂಗ್ ಎಲ್ಲ ಮಾಡೋಕ್ಕೆ ಮ್ಯಾಂಗ್ರೂವ್ ಫಾರೆಸ್ಟಿಗೆ ಬಂದಿದ್ದೀವಿ. ಸೊ ನೋಡೋಣ ಬನ್ನಿ ಹೆಂಗಿರುತ್ತೆ ಅಡ್ವೆಂಚರ್ ಆ್ಯಕ್ಟಿವಿಟೀಸ್ ಎಲ್ಲ, ನಾವು ಯಾವ ಬೋಟಲ್ಲಿ ಹೋಗ್ತೀವಿ, ನಾವು ಯಾವ ಥರ ಕಾಯಕಿಂಗ್ ಮಾಡ್ತೀವಿ ಅಂತ ಆದಷ್ಟು ತೋರ್ಸೋಕ್ಕೆ ನಾನು ಇಲ್ಲಿ ಟ್ರೈ ಮಾಡ್ತೀನಿ. ಆ್ಯಕ್ಚುಲಿ ಮ್ಯಾಂಗ್ರೂವ್ ಫಾರೆಸ್ಟಿಗೆ ಬಂದಿರೋದು ಮೇನ್ ರೀಸನ್ ಅಂದರೆ ಸನ್ಸೆಟ್ ನೋಡೋಕ್ಕೆ. ಸನ್ಸೆಟ್ ನೋಡೋಕ್ಕೆ ಇದು 2 ಟೈಪ್ಸ್ ಆಫ್ ಇರುತ್ತೆ. ಒಂದು ಕಾಯಕಿಂಗ್ ಮೂಲಕ ಹೋಗ್ಬೋದು, ಇನ್ನೊಂದು ಕಂಟ್ರಿ ಬೋಟ್ ಪ್ರಕಾರ ಹೋಗ್ಬೋದು. ನಾವು ಕಂಟ್ರಿ ಬೋಟ್ ಆ್ಯಕ್ಚುಲಿ ಬೇರೆ ಏನೋ ಪ್ಲ್ಯಾನ್ ಇದೆ, ಸೊ ಅದಕ್ಕೆ ಇವತ್ತು ಕಾಯಕಿಂಗ್ ಹೋಗೋಣ ಅಂತ ನಾವು ಹೋಗ್ತಾ ಇದ್ದೀವಿ. ಬನ್ನಿ. ಆ್ಯಂಡ್ ಒನ್ ಮೋರ್ ಥಿಂಗ್, ಲೈಕ್ ನಾವು ಸನ್ಸೆಟ್ ಕೂಡ ನೋಡ್ಬೋದು, ಸನ್ ರೈಸ್ ಕೂಡ ನೋಡ್ಬೋದು, ಅದು ನಮಗೆ ಬಿಟ್ಟಿರೋ ನಾವು ಚೂಸ್ ಮಾಡ್ಕೊಂಡಿದ್ದು ಸನ್ಸೆಟ್. ಈ ಥರ ಅದು ನಾಳೆ ಕಾಯಕಿಂಗ್ ರೋ ಮಾಡ್ಕೊಂಡು ಹೋಗೋದು. ಸೊ ಹೀಗೆ ಮಾಡಿಕೊಂಡು ಮ್ಯಾಂಗ್ರೂವ್ ಫಾರೆಸ್ಟ್ ಒಳಗಡೆ ಎಂಟರ್ ಆಗ್ಬೋದು. ಹಾಗೆ ನಾವು ಒನ್ ಪೇರ್ ಆಫ್ ಡ್ರೆಸ್ ಕೂಡ ತಂದಿದ್ದೀವಿ, ಅಂದರೆ ಇನ್ ಬಿಟ್ವೀನ್ ನಾವು ಹಂಗೆ ಫ್ಲೋಟ್ ಆಗಿ ಸ್ವಿಮ್ ಮಾಡ್ಬೋದು, ಬಿಕಾಸ್ ಅಲ್ಲಿ ಸೇಫ್ಟಿ ಜಾಕೆಟ್ಸ್ ಕೊಟ್ಟಿರ್ತಾರೆ. ಸೊ ನೋಡೋಣ ಏನೇನು ಮಾಡ್ತೀವಿ ಅಂತ. ಏನು ಲಾಕರ ರೆಡಿ ಗೆಟಿಂಗ್ ರೆಡಿ. ಸೊ ಆ ಕಡೆ ಹೋಗಿ ಅಲ್ಲಿ ಲಾಕರ್ ಫೆಸಿಲಿಟಿ ಎಲ್ಲ ಇದೆ, ಐ ಥಿಂಕ್ ಇವರೇ ಕರ್ಕೊಂಡು ಹೋಗ್ತಾರೆ ಆ ಕಡೆ ಹೋಗ್ತಾರೆ. ಓಕೆ. ಇವಾಗ ಸ್ಕೂಲ್ಗೆ ಹೋದಂಗೆ ಆಗ್ತದೆ ಅಲ್ಲ. ಈಗ ರೆಡಿ ಇದ್ದೀವಿ ಕಯಾಕಿಂಗ್ ಹೋಗೋದು. ಯಾಕೆ ಹಂಗಿದೆ ಎಕ್ಸ್ಪ್ರೆಷನ್? ಭಯ ಆಗ್ತದೆ. ಅಯ್ಯೋ ನೋಡಿ ನಾನು ಹೆಂಗಿದ್ದೀನಿ. ಈ ರೀತಿಯ ಹೋಗಿದೀವಲ್ಲ ನಾವು ಒನ್ ಟೈಮ್ ಲಾಸ್ಟ್. ಯಾವಾಗ ಎಷ್ಟು ವರ್ಷ ಆಯ್ತು? 2 years ಆಯ್ತು ಅಷ್ಟೇ. ಅದಕ್ಕೆಲ್ಲ ಭಯ ಪಡ್ಕೊಂತಾಳೆ ನೋಡಿ ಫ್ರೆಂಡ್ಸ್. ಇದು ಸ್ವಲ್ಪನಾದ್ರೂ ಮನುಷ್ಯನಿಗೆ ಭಯ ಅನ್ನೋದಿರ್ಬೇಕು. ನಾನು ಮಾಡ್ಬಿಡ್ತೀನಿ ಅಂತ ಅಲ್ಲ, ಭಯ ಇರುತ್ತೆ. ನನಗೆ ನಿಜ ಇಲ್ಲ, ನಂಗೆ ನೀರ್ ಇಷ್ಟ, ನಂಗೆ ನೀರಲ್ಲಿ ತುಂಬಾ ಇಷ್ಟ. ಹಿಂಗ್ ಹೋಗೋಕ್ಕೂ ಮುಂಚೆ ಕನ್ಸೆಂಟ್ ಫಾರ್ಮ್ ನ ಫಿಲ್ ಮಾಡ್ಬೇಕಂತೆ, ಅದಕ್ಕೆ ಹೋಗ್ತಿದ್ವಿ. ಬನ್ನಿ. ನಾವು ಬೋಟ್ ಮಾಡೋದಕ್ಕೂ ನನಗೆ ಯಾಕೋ ಭಯ ಆಗ್ತದೆ. ನಾವು ಮಾಡೋದು ಬರ್ತೀವಿ. ಅಲ್ಲಿ ಫಸ್ಟ್ ನೋಡೋಣ. ಸಪ್ರೇಟಾ ಇಷ್ಟು ಒಂದು ನಂದು ಮಾಡೆ ನೀನೆ. Okay, then your hands elbow should be 90 degree like this. Okay, then maintain your chest level. Okay, this is your paddle inner curve. This is always look on your face side like this always. Okay, then fill 45 degrees. Okay, then how to go forward? Okay, both sides pull the water front to back like this. To go forward. Forward. Okay, more water you pull, more speed you can get. Okay, this is the full time and paddle. ಮತ್ತೆ it's 5.5 Ready? kilometers.
ಎಷ್ಟು ಅಡ್ವೆಂಚರಸ್ ಆಗಿದೆ ಅಂದರೆ ಇಟ್ ವಾಸ್ ನಿಯರ್ಲಿ ಎಷ್ಟು ದಿನ 5.5 ಕಿಲೋಮೀಟರ್ಸ್ 5.5 ಕಿಲೋಮೀಟರ್ಸು. ಸೊ ಸನ್ಸೆಟ್ಟು ಎಲ್ಲ ಸಖತ್ತಾಗಿ ನೋಡಿದ್ವಿ, ಸಖತ್ತಾಗಿ ಫೋಟೋ ವಿಡಿಯೋಸ್ ಮಾಡಿದ್ವಿ. ಅಲ್ಲಿ ಆಟ ಆಡ್ಕೊಂಡು ಲೇಟ್ ಆಗೋದು. ಸೊ ಇವಾಗ ನೀವು ನೋಡ್ಬೋದು ಎಷ್ಟು ಮೂನ್ ಲೈಟ್ ಕೂಡ ನೋಡ್ತಾ ಇದ್ದೀವಿ. ಇಲ್ಲಿ ನಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ, ನಾವು ಸ್ವಲ್ಪ ನಿಧಾನಕ್ಕೆ ರೋ ಮಾಡ್ತೀವಿ ಅಂತ ಅವ್ರು ಕರ್ಕೊಂಡು ನಿಧಾನಕ್ಕೆ ಈ ಥರ ಅಡ್ವೆಂಚರ್ನ ನಾನು ನನ್ನ ಲೈಫಲ್ಲೇ ನೋಡಿಲ್ಲ. ಇಲ್ಲಿ ಏನು ಸ್ನೇಕ್ಸ್ ಇದೆಯಾ ಏನೇನಿದೆ ನನಗೆ ಗೊತ್ತಿಲ್ಲ. ಸೊ ವೆರಿ ಮಚ್ ಎಂಜಾಯಿಂಗ್. ಯಾರಿಗೆ ತಾನೇ ಸಿಗುತ್ತೆ ಈ ಥರ? ಇಟ್ ಇಸ್ ನೆಕ್ಸ್ಟ್ ಲೆವೆಲ್. ಸೊ 5.5 ಕಿಲೋಮೀಟರ್ಸ್ ರಿಯಲಿ ಕಷ್ಟ ಇತ್ತು. ನಾನು ಅರ್ಧ ರೋ ಮಾಡಿದೆ, ಇವಳು ಅರ್ಧ ರೋ ಮಾಡಿದ್ರು. ಒಟ್ಟಿಗೆನೂ ಮಾಡಿದ್ವಿ, ಜಗಳನೂ ಆಡಿದ್ವಿ. ಯಾಕಂದ್ರೆ ಕೋಆರ್ಡಿನೇಷನ್ ತುಂಬಾ ಇಂಪಾರ್ಟೆಂಟ್ ಇದ್ರಲ್ಲಿ. ಮತ್ತೆ ಕೈ ಸಿಕ್ಕಾಬಿಟ್ಟೆ ನೋವು ಬರ್ತದೆ. ಸೊ ಇವಾಗ ರೀಚ್ ಆಗ್ತಿದೀವಿ, ರೀಚ್ ಆಗ್ತಿದೀವಿ. ಹೋಗ್ಬಿಟ್ಟು ರೆಸ್ಟ್ ಮಾಡೋಷ್ಟಕ್ಕೆ ಸಾಕಾಗೋಗ್ಬಿಡುತ್ತೆ. ಬಟ್ ಇವತ್ತು ಮಾತ್ರ ದ ಹೈಲೈಟಿಂಗ್ ಆಫ್ ದ ಡೇ ವಾಸ್ ಕಾಯಕಿಂಗ್ ಅಂಡ್ ಮ್ಯಾಂಗ್ರೋ ಫಾಲ್ಸ್. ಸೂಪರ್ ಎಕ್ಸ್ಪೀರಿಯನ್ಸ್ ನಿಜ. ಎಲ್ಲ ಆಕ್ಟಿವಿಟೀಸ್ ಎಲ್ಲ ಮುಗಿಸಿ ಇವಾಗ ರೂಮಿಗೆ ಬಂದಿದ್ದೀವಿ. ಇವಾಗ ನಾವು ಊಟ ಮಾಡಬೇಕು ಅಂತ ಕೂತಿದ್ದೀವಿ. ಸೊ ಊಟದಲ್ಲಿ ಏನು ಆರ್ಡ್ರ್ ಮಾಡಿದ್ದೀವಿ ಅಂದರೆ ಪರೋಟ, ಎಗ್ ಮಸಾಲ, ಮತ್ತು ಇದು RFCಯಿಂದ ಚಿಕನ್, ಪೆರಿ ಪೆರಿ ಚಿಕನ್. ಸೊ ಇದು ಆಲ್ಫಾಮ್. ಸೊ ನಾವು ನೆನ್ನೆ ಟೇಸ್ಟ್ ಮಾಡಿದ್ವಿ, ಇಲ್ಲಿರೋದ್ರಲ್ಲಿ ಇದು ಬೆಸ್ಟ್ ಅಂತ ಅನಿಸ್ತು. ಅದಕ್ಕೆ ಮತ್ತೆ ತಿನ್ನಬೇಕು ಅಂತ ಅನಿಸಿ ಆರ್ಡ್ರ್ ಮಾಡಿದ್ವಿ. ಸೊ ಇವಾಗ ಊಟ ಮಾಡಿ ನೆಕ್ಸ್ಟ್ ಡೇಗೆ ರೆಡಿಯಾಗಿ ಸ್ವಲ್ಪ ಮತ್ತೆ ಮಲ್ಕೋತೀವಿ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಸೊ ಹೋಪ್ಸೋ ಎಲ್ರಿಗೂ ಇಷ್ಟ ಆಗಿರುತ್ತೆ. ಇಷ್ಟ ಆದಲ್ಲಿ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಅಂಟಿಲ್ ಅವರ್ ನೆಕ್ಸ್ಟ್ ವಿಡಿಯೋ, ಸ್ಟೇ ಟ್ಯೂನ್ ಟು ಕಾವ್ಯ ದಿವ್ಯಾ ಯೂಟ್ಯೂಬ್ ಚಾನಲ್. ಟೇಕ್ ಕೇರ್, ಬಾಯ್.